ಇಲ್ಲಿ ಜನಗಳು ರೋಡ್ ಕ್ರಾಸ್ ಮಾಡೋದು ದಿನನಿತ್ಯ ಇದ್ದೇ ಇರುತ್ತೆ. ಆದರೆ ಇದನ್ನ ದಿನನಿತ್ಯ ನೋಡಿ ನೋಡಿ ಸಾಕಾಗಿದೆ ಅಂತಿದ್ದಾರೆ ಇಲ್ಲಿ ಪಕ್ಕದಲ್ಲೇ ಇರುವಂತಹ ಶಾಪ್ ಅವರು. ಏನು ಹೇಳ್ತಾರೆ ಅಂತ ಕೇಳ್ತೀನಿ. ಅಕ್ಕ, ಏನು ಹೇಳ್ತೀರಾ ಈ ಸಿಚುವೇಶನ್ ಬಗ್ಗೆ? ಸಿಚುವೇಶನ್ ತುಂಬಾನೇ ಕ್ರಿಟಿಕಲ್ ಆಗಿದೆ. ಯಾಕೆ ಅಂದರೆ ತುಂಬ ಜನ ವಯಸ್ಸಾಗಿರೋರೆಲ್ಲ ಹಾಸ್ಪಿಟ್ಲಿಗೆ ಬರ್ತಾರೆ ಹೋಗ್ತಾರಲ್ವಾ, ಅದರಿಂದ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಲೇಬೇಕು. ಸುಮಾರು 3-4 ಡೆತ್ ಬೇರೆ ಆಗಿದೆ, ಅವಾಗ ಆಕ್ಸಿಡೆಂಟ್ ಆಗ್ತಿದೆ. ಇವರು ಸಡನ್ನಾಗಿ ಬಂದುಬಿಡ್ತಾರೆ, ಆ ಕಡೆಯಿಂದ ಗಾಡಿಗಳಿಗೆ ಕಾಣಿಸಲ್ಲ, ಪಾಪ ಅವ್ರು ಬರ್ತಿರೋದು ಇವರಿಗೂ ಕಾಣಿಸಲ್ಲ. ಅವ್ರೇನು ಮಾಡ್ತಾರೆ, ಸಡನ್ನಾಗಿ ಹೋಗಿ ಅವ್ರಿಗೆ ಗುದ್ದೆ ಬಿಡ್ತಾರೆ. ಅದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಅದು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಲೇಬೇಕು ಪಾಪ. ಇಲ್ಲಾಂದರೆ ಯಾವುದಾದ್ರೂ ಒಂದು ಇದು ಕಂಡುಹಿಡಿಬೇಕಲ್ವಾ. ಪೇಷಂಟ್ ಎಲ್ಲ ತುಂಬ ಜನ ಬರ್ತಾರೆ. ಇಲ್ಲಿ ಹಾಸ್ಪಿಟ್ಲ್ ಹತ್ರನೇ ಈಗ ಆಗಿದೆ, ಬೇರೆ ಕಡೆ ಆಗಿದ್ರೇನು ಪರವಾಗಿರಲಿಲ್ಲ. ಇಲ್ಲಿ ಹಾಸ್ಪಿಟ್ಲಲ್ಲಿ ತುಂಬ ಜಾಸ್ತಿ ಜನ ಓಡಾಡ್ತಾರೆ, ವಯಸ್ಸಾಗಿರೋರು ಮತ್ತು ಹಾರ್ಟ್ ಪ್ರಾಬ್ಲಮ್ ತುಂಬ ಇರೋರೇ ಇಲ್ಲಿಗೆ ಬರೋದು, ಇನ್ನು ಯಾರು ಬರೋಲ್ಲ. ಅವ್ರಿಗೆ ನಡೆಯೋಕ್ಕಾಗಲ್ಲ ಪಾಪ. ಅವ್ರಿಗೆ ಹೋಗ್ಬೇಕಂದ್ರೆ ಸಿಗ್ನಲ್ ದಾಟೇ ಬರಬೇಕು, ಸಿಗ್ನಲಿಂದನೇ ಬರೋಕ್ಕಾಗಲ್ಲ, ಅವ್ರಿಗೆ ನಡೆಯೋಕ್ಕಾಗಲ್ಲ. ಈ ಕಂಬಿ ಹಾಕಿರೋದ್ರಿಂದ ತುಂಬ ಪ್ರಾಬ್ಲಮ್ ಇದೆ, ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಅಕ್ಕ, ಈಗ ಆಕ್ಸಿಡೆಂಟ್ಗಳು ಏನಿಲ್ಲ ಅಂದ್ರೂ ಜಾಸ್ತಿ ಆಗ್ತವೆ ಅಂತ ಹೇಳಿದ್ದಾರೆ ಇಲ್ಲಿ ಅಕ್ಕಪಕ್ಕದವರು. ನೀವು ದಿನ ನೋಡ್ತೀರಾ ಆಕ್ಸಿಡೆಂಟ್ಗಳು ಆಗ್ತವ? ಅಂದಾಜ್ ಮೇಲೆ ಹೇಳೋದಾದ್ರೆ ದಿನಕ್ಕೆ ಎಷ್ಟಾಗ್ಬೋದು? ದಿನಕ್ಕೊಂದು 5-6 ಹಾಗೆ ಆಗುತ್ತೆ ಫಿಕ್ಸು. ಅವರು ವೆಹಿಕಲ್ ತುಂಬ ಸ್ಪೀಡಾಗಿ ಒಂದು ಹಂಪ್ಸ್ ಇಲ್ಲ ಇಲ್ಲಿ, ಏನಿಲ್ಲ. ಅವರು ಡೈರೆಕ್ಟ್ ಬರ್ತಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ವೆಹಿಕಲ್ ಇರೋರಿಗೆ. ಇವ್ರಿಗೂ ಸಡನ್ನಾಗಿ ರೋಡ್ ಮೂವ್ ಮಾಡ್ಬೇಕನ್ನೋ ಇವ್ರಿಗಿರುತ್ತೆ, ಸಡನ್ನಾಗಿ ಈ ಕಡೆ ಬರಬೇಕು ಅಂತ, ಬಸ್ ಹೋಗುತ್ತೆ ಅದು ಇದು ಅಂತ. ಅವ್ರು ಸಡನ್ನಾಗಿ ಬರ್ತಾರೆ, ಇವರು ಸಡನ್ನಾಗಿ ಬರ್ತಾರೆ, ಗೊತ್ತಾಗಲ್ಲ, ಗುದ್ಬಿಡ್ತಾರೆ. ತುಂಬ ಆಕ್ಸಿಡೆಂಟ್ ಆಗುತ್ತೆ. 3-4 ಡೆತ್ ಆಗಿದೆ ಆಲ್ಚುಲಿ ಇವಾಗಲೇ. ಒಂದು 2 ಲೇಡೀಸು, ಇಬ್ಬರು ಜೆಂಟ್ಸ್ ಆಗಿದೆ ಇಲ್ಲಿ ಆಗಿದೆ. ಡೆತ್ ಆಗಿರೋದು ಅದೇ ಲೇಡೀಸು 2 ಫುಲ್ಲು ಏನು ಉಳ್ದಿಲ್ಲ, ಎಲ್ಲ ಹರ್ಕೊಂಡು ಹೋಗ್ಬಿಟ್ಟಿತ್ತು. ಆ ಸೈಡು, ಈ ಸೈಡ್ ಒಂದು ಜೆಂಟ್ಸ್ ಆಗಿದ್ದು ಫುಲ್ಲು, ಇನ್ನೊಬ್ಬರಿಗೆ ಏಟ್ಕೊಳಾಗಿತ್ತು. ಇಷ್ಟೆಲ್ಲ ಆದರೂ ಸಹ ಇದಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಈ ಕ್ಷೇತ್ರದ ನಾಯಕರಾಗಿರ್ಬೋದು, ಯಾರಾದರೂ ಇದಕ್ಕೆ ಏನಾದ್ರು ವ್ಯವಸ್ಥೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ರ? ಯಾರು ಬಂದಿಲ್ಲ. ಒಂದಿಬ್ರು ಈ ಥರನೇ ಟಿ ವಿ ಅವರು ಎಲ್ಲ ನ್ಯೂಸ್ ಮಾಡ್ಕೊಂಡು ಹೋದ್ರು, ಅದರಿಂದನೂ ಏನೂ ಆಗಿಲ್ಲ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಎಲ್ಲರೂ ಕೇಳಿದ್ದಾರೆ, ಎಲ್ಲರೂ ನ್ಯೂಸವರು ಬಂದಿದ್ರು, ಒಂದು ಸುಮಾರು ಜನ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ನಿಮ್ಮಿಂದನೇ ಏನಾದರೂ ಆಗುತ್ತಾ ನೋಡೋಣ.